ಹೆಲೋ ಎವ್ರಿವಾನ್, ನಾ ಸುಖದಾರಿ. ಬರ್ರಿ ಗಣೇಶ ಚತುರ್ಥಿ ಸ್ಪೆಷಲ್ ಖುಸ್ಕುಸಿತ್ತ ಆಮೇಲೆ ಮಸ್ತ್ ಕೊಬ್ಬರಿ ಹೋಳ್ಗೆ ಮಾಡೋಣಂತ. ಕೊಬ್ಬರಿ ಹೋಳಿಗೆ ಮಾಡಲಿಕ್ಕೆ ಮುಂಚೆ ಚಲೋತ್ನಾಗಿ ಹಿಟ್ಟು ನಾದ್ಕೊಳ್ಳೋಣ ಬರ್ರಿ. ಆ ಹಿಟ್ಟು ನಾದ್ಕೊಳ್ಳಿಕ್ಕೆ ಮುಂಚೆ ಒಂದು ಬಟ್ಲ ಗೋಧಿ ಹಿಟ್ಟು ತೊಗೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಕುಸ್ಕುಸಿದ ಕ್ರಿಸ್ಪಿ ಆಗ್ಬೇಕಂತ ಹೇಳಿ ಒಂದು ಬಟ್ಲ ರವಾ ತೊಗೋಬೇಕ್ರಿ. ಆಮೇಲೆ ಕೊಬ್ಬರಿ ಹೋಳಿಗೆ ಒಳಗೆ ಒಡೆದು ಹತ್ಬೇಕಂತ ಹೇಳಿ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೋಬೇಕ್ರಿ. ಆಮೇಲೆ ಬಿಸಿ ಮಾಡಿದ ಎಣ್ಣೆ ಅದ್ರೊಳಗೆ ಹಾಕ್ಕೋಬೇಕು. ಅದನ್ನೆಲ್ಲ ಹಾಕ್ಕೊಂಡು ಚಲೋತ್ನಾಗಿ ಕೈ ಆಡಿಸ್ಕೋಬೇಕ್ರಿ. ಚಲೋತ್ನಾಗ ಕೈಯಾಡ್ಸಿದ್ಕೊಳ್ಳೆ ಆಮೇಲೆ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಚಲೋತ್ನಾಗಿ ನಾದ್ಕೋಬೇಕ್ರಿ. ಅದನ್ನು ಭಾಳ ಅಳಕ್ಕೆ ಕಲಿಸ್ಕೋಬಾರ್ದ್ರಿ. ಎಷ್ಟು ಆಗ್ತದೆ ಅಷ್ಟು ಗಟ್ಟಿ ಕಲಿಸ್ಕೋಬೇಕ್ರಿ. ನೀವು ಹಿಟ್ಟು ಎಷ್ಟು ಗಟ್ಟಿ ಕಲಿಸ್ಕೋತಿರ್ಲ ಅಷ್ಟು ನಿಮ್ಮ ಹೋಳ್ಗೆ ಕುಸ್ಕುಸಿತ ಆಮೇಲೆ ಸ್ವಲ್ಪ ಕ್ರಿಸ್ಪಿ ಬರ್ತದೆ. ಆಮೇಲೆ ಹಿಟ್ಟು ಚಲೋತ್ನಾಗ ನಾದ್ಕೊಂಡ್ಕೊಳ್ಳೆ ಅದ್ರ ಮೇಲೆ ಚಲೋತ್ನಾಗ ಎಣ್ಣೆ ಹಚ್ಚಿ ಅದನ್ನ ನೆನೆಲಿಕ್ಕೆ ಇಟ್ಕೋಬೇಕ್ರಿ. ನೀವು ಒಂದು ಅರ್ಧ ತಾಸು ನೆನೆಲಿಕ್ಕೆ ಇಟ್ಟರೆ ಸಾಕ್ರಿ. ಅದು ಅರ್ಧ ತಾಸು ನೆನೆಯೋ ತನಕ ನಾವಿಲ್ಲೇ ಅದ್ರ ಒಳಗಿಂದ ಹುದ ಮಾಡೋಣ ಅಂತ. ಅದಕ್ಕೆ ಒಂದು ಪ್ಯಾನ್ ಒಳಗೆ ಚಲೋ ಮನೆಯೊಳಗಿಂದ ತುಪ್ಪ 2 ಚಮಚ ಹಾಕ್ಕೋಬೇಕ್ರಿ. ಆಮೇಲೆ ಹೆರ್ದಿದ್ದು ಕೊಬ್ಬರಿ ಹಾಕ್ಕೋಬೇಕ್ರಿ. ಫುಲ್ ಫ್ರೆಶ್ ಕೊಬ್ಬರಿ ಇದ್ರೆ ಇನ್ನೂ ಮಸ್ತ್ ಅನ್ನಿಸ್ತದೆ. ಆಮೇಲೆ ಅದನ್ನ ಚಲೋತ್ನಾಗೆ ಕೈಯಾಡ್ಸ್ಕೋಬೇಕು. ಆಮೇಲೆ 2 ಬಟ್ಲ ಕೊಬ್ಬರಿಗೆ 1 ಬಟ್ಲ ಬೆಲ್ಲ ಹಾಕ್ಕೋಬೇಕ್ರಿ. ಆಮೇಲೆ ಅದನ್ನ ಚಲೋತ್ನಾಗಿ ಕೈಯಾಡ್ಸ್ಕೋಬೇಕು. ಎಲ್ಲ ಬೆಲ್ಲ ಚಲೋತ್ನಾಗಿ ಕರ್ಗೋ ತನಕ ಅದನ್ನ ಸಣ್ಣಗೆ ಫ್ಲೇಮ್ ಇಟ್ಟು ಕೈ ಆಡ್ಸ್ಕೋಬೇಕ್ರಿ. ಎಲ್ಲ ಬೆಲ್ಲ ಕರ್ಗಿದ್ಕೊಳ್ಳೆ ಎಷ್ಟು ಚಂದಾಗಿ ಕಲರ್ ಬರ್ತದೆ ನೋಡ್ರಿ. ಅದ್ರ ವಾಸನೆನೂ ಎಷ್ಟು ಮಸ್ತ್ ಬರ್ಲಿಕ್ಕತ್ತೈತಲ್ರಿ. ಅದು ಮಾಡೋಬೇಕಾರ ನಂಗಂತೂ ಈಗ ಎಡಿಟಿಂಗ್ ಮಾಡೋಬೇಕಾರ ಫುಲ್ ಬಾಯಾಗ ನೀರು ಬರ್ಲಿಕ್ಕತ್ತದ್ರಿ. ಆಮೇಲೆ ಹಿಟ್ಟು ನೆನೆಲಿಕ್ಕೆ ಇಟ್ಟಿದ್ದನ್ನು ತೊಗೊಂಡು ಅದನ್ನ ಚಲೋತ್ನಾಗ ಮತ್ತೊಂದು ಸತಿ ನಾದ್ಕೊಂಡು ಆಮೇಲೆ ನಮಗೆ ಎಷ್ಟು ಸೈಜಿಂದ ಹೋಳ್ಗೆ ಬೇಕಲ್ಲ ಅಷ್ಟು ಸಣ್ಣ ಸೈಜಿಂದ ಈಗ ಕಣ್ಕದ ಉಂಡಿ ತೊಗೊಂಡು ಚಲೋತ್ನಾಗಿ ಲಟ್ಟಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಹುದ ತುಂಬ್ಕೊಳ್ಳೋ ಅಷ್ಟು ದೊಡ್ಡದ ರೌಂಡಾಗಿ ಲಟ್ಟಿಸ್ಕೋಬೇಕ್ರಿ. ಭಾಳ ತೆಳಗೇನು ಬೇಕಾಗಿರೋದಿಲ್ಲ. ಆದಷ್ಟು ಸ್ವಲ್ಪ ಫಿಲ್ಲಿಂಗ್ ನಿಮ್ಗೆ ಎಷ್ಟು ಜಾಸ್ತಿ ಫಿಲ್ಲಿಂಗ್ ತುಂಬ್ಕೊಳ್ತದೆ ಅಷ್ಟು ಮಾಡ್ಕೋಬೇಕ್ರಿ. ಆಮೇಲೆ ನೀವು ಅದು ಹೋಳ್ಗೆ ಒಳಗೆ ಎಷ್ಟು ಜಾಸ್ತಿ ಹುದ ಹಾಕ್ತಿರಲ್ಲ ಅಷ್ಟು ರುಚಿ ಬರ್ತದೆ. ನಾ ಅಂತೂ ಜಾಸ್ತಿನೇ ಹಾಕಿರ್ತೀನಿ ಫಿಲ್ಲಿಂಗ್. ಅಂದ್ರೆ ಫುಲ್ ಫ್ಲೇವರ್ಫುಲ್ ಆಮೇಲೆ ಫುಲ್ ಸ್ವೀಟ್ ತುಪ್ಪ ಮಸ್ತ್ ಅನ್ನಿಸ್ತದ. ಆಮೇಲೆ ಅದ್ರ ಒಳಗಿನ ಹುದ ಹೊರಗೆ ಬರ್ಲಾರ್ದಂಗೆ ರೌಂಡಾಗಿ ಅದನ್ನು ಸೀಲ್ ಮಾಡ್ಕೋಬೇಕ್ರಿ. ಅದು ಒಂದ್ಸತಿ ಸೀಲ್ ಆತಂತಂದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನ ಚೆಂದಾಗಿ ಲಟ್ಟಿಸ್ಕೋಬೇಕ್ರಿ. ಭಾಳ ತೆಳ್ಳಗೆ ಲಟ್ಟಿಸಿದ್ರೆ ಅದು ಹರಿಯೋ ಚಾನ್ಸಸ್ ಇರ್ತದೆ. ಒಂದು ಸ್ವಲ್ಪ ಮೀಡಿಯಮನ್ನು ಲಟ್ಟಿಸಿದ್ರೆ ಚಲೋ ಆಗ್ತದೆ. ನೀವು ಆದಷ್ಟು ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಅದನ್ನ 2 ಸೈಡ್ ಚಲೋತ್ನಾಗಿ ನೀವು ಎಣ್ಣೆ ಹಚ್ಕೊಂಡರೆ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ತುಪ್ಪ ಹಚ್ಕೊಂಡರೆ ಬೇಯಿಸ್ಕೋಬೇಕು. ನನಗಂತೂ ಕೊಬ್ಬರಿ ಹೋಳಿಗೆ ಅಂದ್ರೆ ಭಾಳ ಸೇರ್ತದೆ. ನಂದಂತೂ ಫೇವ್ರೆಟ್ ಡಿಶ್ ಇದೆ. ನಮ್ಮ ಮನೆಯೊಳಗೆ ಯೂಶ್ವಲಿ ಏನೋ ಫೆಸ್ಟಿವಲ್ ಇದ್ರೂ ನೈವೇದ್ಯದ ಸಲುವಾಗಿ ಕೊಬ್ಬರಿ ಹೋಳಿಗೆ ಮಾಡೇ ಮಾಡ್ತಾರೆ. ನಿಮಗೆ ಯಾವ್ದು ಸ್ವೀಟ್ ಡಿಶ್ ಸೇರ್ತದೆ ಅಂತ ಹೇಳಿ ನಂಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಇದನ್ನ ಚಲೋತ್ನಾಗಿ ಎಣ್ಣೆ ಹಚ್ಚಿ ಬೇಯಿಸಿದ ಕೂಡಲೇ ಎಷ್ಟು ಚಂದ ಕಲರ್ ಬರ್ತದೆ ನೋಡ್ರಿ. ಆಮೇಲೆ ತಿನ್ಲಿಕ್ಕೂ ಭಾಳ ಹೌರಿಗಾಗಿರ್ತದೆ. ಆಮೇಲೆ ಸ್ವಲ್ಪ ಕ್ರಿಸ್ಪಿನೂ ಬರ್ತದೆ. ನೀವು ಇದನ್ನ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಆಮೇಲೆ ನಿಮಗೆ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಬಿಸಿ ಹೋಳ್ಗೆ ಆದ್ಕೂಳೆ ಅದ್ರ ಮೇಲೆ ಚಲೋತ್ನಾಗಿ ತುಪ್ಪ ಹಚ್ಚಿ ಬಿಸಿ ತಿನ್ನಿರಿ, ಎಂಜಾಯ್ ಮಾಡಿರಿ. ನಿಮಗೇನಾರು ರೆಸಿಪಿ ಸೇರಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.